Jungle. ಎರಡು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಗುರುವಾರ ಪ್ರಕಟವಾಗಿದ್ದು, ಗಂಗಾವತಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಹಾನ್ ಕಿಡ್ಸ್ ಶಾಲೆ ಭರ್ಜರಿ ಸಾಧನೆ ಮಾಡಿದೆ. ಶಾಲೆಯು ಈ ಬಾರಿ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸುವ ಮೂಲಕ ಗಂಗಾವತಿ ತಾಲೂಕಿನಲ್ಲಿ ಸತತ 3ನೇ ಬಾರಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಇದರಲ್ಲಿ ವಿದ್ಯಾರ್ಥಿಗಳ ಸಾಧನೆ ಗಮನಾರ್ಹವಾಗಿದೆ. ಈ ಕುರಿತು ಶಾಲೆಯ ಅಧ್ಯಕ್ಷರಾದ ನೇತ್ರಾಜ್ ಗುರುವಿನಮಠ ಮಾತನಾಡಿ, ಕುಮಾರಿ ಹರ್ಷಿತಾ 625ಕ್ಕೆ 616 ಅಂಕ, ಸೈಯದಾ ಮುಸಿರಾ 625ಕ್ಕೆ 614 ಅಂಕ, ನಿಖಿತಾ 625ಕ್ಕೆ 608 ಅಂಕ, ವೈಷ್ಣವಿ 625ಕ್ಕೆ 599 ಅಂಕ. ಇದಲ್ಲದೆ ನಿಖಿತಾ ಮತ್ತು ವೈಷ್ಣವಿ ವಿದ್ಯಾರ್ಥಿನಿಯರು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದು, ಇನ್ನಷ್ಟು ಅಂಕಗಳು ಹೆಚ್ಚಾಗುವ ವಿಶ್ವಾಸ ವ್ಯಕ್ತಪಡಿಸಿ ಮಹಾನ್ ಕಿಡ್ಸ್ ಶಾಲೆಯು ಕಳೆದ 3 ವರ್ಷಗಳಿಂದ ನಿರಂತರ ಸಾಧನೆ ಮಾಡುತ್ತಾ ಬಂದಿದೆ. 2023-24ರಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ, ಜಿಲ್ಲೆಗೆ ಪ್ರಥಮ ಸ್ಥಾನ, 2024-25ರಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ 100% ಫಲಿತಾಂಶ, 2025-26ರಲ್ಲಿ ಮತ್ತೆ 100% ಫಲಿತಾಂಶದೊಂದಿಗೆ ತಾಲೂಕು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಈ ಸಾಧನೆಗೆ ವಿದ್ಯಾರ್ಥಿಗಳ ಪರಿಶ್ರಮ, ಪಾಲಕರ ಬೆಂಬಲ ಹಾಗೂ ಶಿಕ್ಷಕರ ಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ ತಿಳಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಎಲ್ರಿಗೂ ನಮಸ್ಕಾರ. ನಿನ್ನೆ SSLC ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾನ್ ಕಿಡ್ಸ್ ಶಾಲೆ 100% ರಿಸಲ್ಟನ್ನು ನೀಡಿದೆ. ಜೊತೆಗೆ ತಾಲೂಕಿನಲ್ಲೂ ಕೂಡ ಹೈಯೆಸ್ಟ್ ಮಾರ್ಕ್ಸನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆ ನೀಡಿದೆ. ಈ ವರ್ಷ 625ಕ್ಕೆ 616 ಅಂಕಗಳನ್ನು ಪಡೆದು ಅರ್ಪಿತಾ ಅನ್ನೋ ಹುಡುಗಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಹಾಗೂ ಅದೇ ರೀತಿಯಾಗಿ 625ಕ್ಕೆ 614 ಅಂಕಗಳನ್ನು ಪಡೆದು ಸೈಯದಾ ಮುಷೀರಾ ಅಂಥೇಳಿ 2ನೇ ಸ್ಥಾನವನ್ನು ಪಡೆದಿದ್ದಾಳೆ. 625ಕ್ಕೆ 608 ಅಂಕಗಳನ್ನು ಪಡೆದು ನಿಖಿತಾ 3ಯ ಸ್ಥಾನವನ್ನು ಪಡೆದಿದ್ದಾಳೆ. ಅದೇ ರೀತಿಯಾಗಿ 599 ಅಂಕಗಳನ್ನು ವೈಷ್ಣವಿ ಅನ್ನೋ ಒಂದು ಮಗು ಪಡೆದಿದೆ. ವೈಷ್ಣವಿ ಮತ್ತು ನಿಖಿತಾ ಈ ಮಕ್ಕಳು ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು. ಎವ್ಯಾಲ್ಯೂಯೇಷನನ್ನು ಹಾಕ್ತಾ ಇದ್ದೀವಿ. ಸತತ 3 ವರ್ಷಗಳಿಂದ ಅಂದರೆ ನಮ್ಮ ಶಾಲೆ 2023ರಲ್ಲಿ ಪ್ರಥಮ ಬ್ಯಾಚ್ SSLC ಬಂದಿರುವಂಥದ್ದು. ಅದೇ ವರ್ಷ ನಾವು ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ವಿ. ಕಳೆದ ವರ್ಷ 2024-25ರಲ್ಲೂ ಕೂಡ 100% ರಿಸಲ್ಟನ್ನು ನೀಡಿರುವಂಥ ಶಾಲೆ ಮಹಾನ್ ಕಿಡ್ಸ್ ಶಾಲೆ ಹಾಗೂ ತಾಲೂಕಿಗೆ ಹೈಯೆಸ್ಟ್ ಮಾರ್ಕ್ಸನ್ನು ನೀಡಿರುವಂಥ ಶಾಲೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಿರಂತರವಾಗಿ ಕನ್ಸಿಸ್ಟೆಂಟಾಗಿ 3 ಇಯರ್ಸು ಕೂಡ ನಮ್ಮ ಮಕ್ಕಳು ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾವೆ. ಈ ಉತ್ತಮ ಸಾಧನೆಗಾಗಿ ನಮ್ಮ ಶಾಲಾ ಶಿಕ್ಷಕ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಮಕ್ಕಳನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಪಾಠ ಮಾಡ್ತಾರೆ. ಆನಂತರ ಪಾಲಕರು ಕೂಡ ಅದೇ ರೀತಿಯಾಗಿ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಈ ಫಲಿತಾಂಶವನ್ನು ನೀಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಈ ಫಲಿತಾಂಶಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಪಾಲಕರಿಗೂ ಕೂಡ ಈ ರೀತಿಯಾಗಿ ನಮ್ಮ ಶಾಲೆ ಮೇಲೆ ನಂಬಿಕೆ ಇಟ್ಟು ಸಹಕಾರ ನೀಡಿದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ.